ಬಿಗ್ ಬಾಸ್ ಸೀಸನ್ 10ರಲ್ಲಿ ಉತ್ತಮ ಸ್ನೇಹದಿಂದ ಗುರುತಿಸಿಕೊಂಡಿದ್ದ ತನಿಷಾ ಕುಪ್ಪಂಡ ಮತ್ತು ವರ್ತೂರ್ ಸಂತೋಷ್ ಅವರ ಸಂಬಂಧದ ಬಗ್ಗೆ ಗಾಸಿಪ್ ಹಬ್ಬಿದೆ. ಆದರೆ ಇತ್ತೀಚೆಗೆ ವರ್ತೂರು ಸಂತೋಷ್ ಬಗ್ಗೆ ಕೇಳಿದಾಗ ತನಿಷಾ ವರ್ತೂರ ಯಾರವರು ಎಂದು ಪ್ರಶ್ನಿಸಿ ಅಚ್ಚರಿ ಮೂಡಿಸಿದ್ದಾರೆ. ಬಿಗ್ ಬಾಸ್ ಅಂದ್ರೆ ಅಲ್ಲಿ ಲವ್ ಇಲ್ಲದೆ ಇದ್ರೆ ನಡೆಯುತ್ತಾ? ಪ್ರತಿ ಸೀಸನ್ ನಲ್ಲಿ ಇಂಥವ್ರನ್ನೇ ಹುಡುಕಿ ಅವರಿಗೆ ಮೊದಲೇ ಹೇಳ್ಕೊಟ್ರೋ ಗೊತ್ತಿಲ್ಲ. ಒಟ್ಟಲ್ಲಿ ಲವ್ ಬರ್ಡ್ಸ್ ಗಳನ್ನ ಸೃಷ್ಟಿಸೋದು ಸರ್ವೇ ಸಾಮಾನ್ಯ. ಕೆಲವೊಮ್ಮೆ ಇಂಥವರು ಮಿತಿಮೀರಿ ನಡೆದುಕೊಂಡ್ರೆ ಮತ್ತೆ ಕೆಲವರು ಆಟಕ್ಕಾಗಿ ತಮಾಷೆಯ ಜೋಡಿಯಾಗಿ ಇರುವುದನ್ನ ವೀಕ್ಷಕರು ಗುರುತಿಸ್ತಾರೆ. ಅಂದ ಹಾಗೆ ಬಿಗ್ ಬಾಸ್ ಸೀಸನ್ 10ರಲ್ಲಿ ತನಿಷಾ ಕುಪ್ಪಂಡ ಹಾಗೂ ವರ್ತೂರ್ ಸಂತೋಷ್ ಸ್ಪರ್ಧಿಗಳಾಗಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರ ನಡುವೆ ಉತ್ತಮ ಸ್ನೇಹ ಬೆಳೆದಿತ್ತು. ಬಳಿಕ ಇಬ್ಬರ ಮನಸ್ಸಲ್ಲಿ ಪ್ರೀತಿ ಅರಳಿದೆ ಎನ್ನುವ ಗಾಸಿಪ್ ಹಬ್ಬಿತು. ಇತರ ಸ್ಪರ್ಧಿಗಳು ಕೂಡ ಈ ಜೋಡಿ ಕಾಲೆಳೆದಿದ್ರು. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೂ ತನಿಷಾ ಹಾಗೂ ವರ್ತೂರ್ ಸ್ನೇಹ ಮುಂದುವರೆಸಿದ್ರು. ಅನೇಕ ಬಾರಿ ಭೇಟಿ ಕೂಡ ಆಗಿದ್ದಾರೆ. ಆಗಾಗ ಇಬ್ರು ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ರು. ಇದನ್ನೆಲ್ಲ ನೋಡಿದ ಫ್ಯಾನ್ಸ್ ಈ ಜೋಡಿ ಮದುವೆ ಆಗೋದು ಪಕ್ಕ ಎಂದಿದ್ರು. ಇಷ್ಟಾಗುತ್ತಲೇ ವರ್ತೂರು ಸಂತೋಷ್ ವಿರುದ್ಧ ಹುಲಿ ಉಗುರು ಕೇಸ್ ಮಾತ್ರವಲ್ಲದೆ ಮೊದಲೇ ಮದುವೆಯಾಗಿದ್ದ ಬಗ್ಗೆಯೂ ದೂರು ದಾಖಲಾಯಿತು. ವರ್ತೂರು ಸಂತೋಷ್ ಮದುವೆ ಆಗಿದ್ರು, ಅದನ್ನ ಮುಚ್ಚಿಟ್ಟು ಮತ್ತೊಂದು ಮದುವೆ ಆಗಲು ಸಜ್ಜಾಗಿದ್ದಾರೆ ಎಂದು ವರ್ತೂರ್ ಸಂತೋಷ್ ಮೊದಲ ಪತ್ನಿಯ ತಂದೆ ಆರೋಪಿಸಿದ್ರು. ಅವೆಲ್ಲ ಈಗ ಮುಗಿದು ಹೋದ ಅಧ್ಯಾಯ ಬಿಡಿ. ಇದೀಗ ತಾಜಾ ಸುದ್ದಿ ಏನಂದ್ರೆ ವರ್ತೂರು ಸಂತೋಷ್ ಅವರು ನಿನ್ನೆಯಷ್ಟೇ ತಮ್ಮ ಹಸು ಮಾಲಾಶ್ರೀಯ ಸೀಮಂತ ಮಾಡಿದ್ರು. ಅದಕ್ಕೆ ಹಲವರನ್ನ ಆಮಂತ್ರಿಸಿದ್ರು. ಈ ಬಗ್ಗೆ ಸಿನಿಮಾ ಪ್ರಚಾರಕ್ಕೆ ಬಂದಿದ್ದ ತನಿಷಾ ಕುಪ್ಪಂಡ ಅವರಿಗೆ ವರ್ತೂರು ಮನೆಗೆ ನೀವು ಹೋಗ್ಲಿಲ್ವಾ, ಆಮಂತ್ರಣ ಬಂದಿಲ್ವಾ ಎಂದು ಪ್ರಶ್ನಿಸಿದ್ದಾರೆ. ಅವರು ಮುಖವನ್ನ ತಿರುಗಿ ವರ್ತೂರ ಯಾರವರು ಎಂದು ಪ್ರಶ್ನಿಸಿ ಎಲ್ಲರನ್ನೂ ಕಕ್ಕಾಬಿಕ್ಕಿಯಾಗಿಸಿದ್ದಾರೆ. ವರ್ತೂರು ಸಂತೋಷ್ ಎಂದ್ರೆ ನಟಿಗೆ ಗೊತ್ತಾಗ್ತಾ ಇತ್ತೋ ಏನೋ, ಆದರೆ ವರ್ತೂರು ಅಷ್ಟೇ ಅಂದದ್ದಕ್ಕೆ ಯಾರು ಎಂದು ಅವರಿಗೆ ನೆನಪಿಗೆ ಬಂದಿರ್ಲಿಕ್ಕಿಲ್ಲ. ಒಟ್ನಲ್ಲಿ ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಬಿಗ್ ಬಾಸ್ಗೆ ಹೋಗುವಾಗ ಪಾಪ ಸ್ಕ್ರಿಪ್ಟೆಡ್ ಆಗಿ ಲವ್ ಮಾಡ್ತಿರ್ತಾರೆ. ಆಮೇಲೆ ಹೊರಗೆ ಬಂದ ಮೇಲೆ ಇದೆಲ್ಲ ಕಾಮನ್, ಸ್ಕ್ರಿಪ್ಟ್ ಎಲ್ಲ ಇರಲ್ಲ, ಎಲ್ಲ ಮರೆತು ಹೋಗ್ತಾರೆ ಅಂತ ನೆಟ್ಟಿಗರು ಕಾಮೆಂಟ್ ಮಾಡ್ತಿದ್ದಾರೆ.